ಇವಾಗ ಏನಾಗುತ್ತಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಸಿ ಎಮ್ ಅನ್ನೋ ಪದವಿನ ಮತ್ತೀಗ ಪಾದಾರ್ಪಣೆ ಮಾಡಕತ್ತಾರ ಅಂತ ಹೇಳಿ ಭಾಳ ಸುದ್ದಿ ಹರಡಾಕತ್ತೈತಿ. ನಾನು ಅದ್ರ ಬಗ್ಗೆ ಏನು ಹೇಳ್ಯಾರ ಅನ್ನೋಕ್ಕಿಂತ ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ. ಏನು ಸಜೆಷನ್ ಅಂತಂದ್ರೆ, ಒಂದು ಲೆಕ್ಕಕ್ಕೆ ಶಿವಕುಮಾರ್ ಅವ್ರನ್ನ ಕಂಪೇರ್ ಮಾಡಿದ್ರೆ ಸಿದ್ದರಾಮಯ್ಯ ಅವರು ಎಷ್ಟೋ ಬೆಟರ್. ಯಾಕಂತಂದರೆ ಇವಾಗ ನಿಮಗೆ ಬರ್ತಾ ಇರೋ ಸುದ್ದಿ ಗೊತ್ತದ. ಇವಾಗ ಹಳ್ಳಿ ಮಂದಿದ ಕೆಲವೊಂದು ಹೊಲಗಳನ್ನು ಕಸ್ಕೊಂಡಾರ ಶಿವಕುಮಾರ್ ಅವರು. ಅದರಲ್ಲಿ ಬೆಳೆನೇ ಬೆಳಂಗಿಲ್ಲ, ಏನೂ ಇಲ್ಲ, ಯಾವುದೇ ಪ್ರಾಫಿಟ್ ಇಲ್ಲ, ಬೆನಿಫಿಟ್ ಇಲ್ಲ, ಏನೂ ಇಲ್ಲ, ಹಾಗೆ ಸುಮ್ಮನೆ ಖಾಲಿ ಬಿಟ್ಟಿದ್ದಾರೆ ಅಂತ ಹೇಳಿ ಕೆಲವೊಂದು ಮಾತುಗಳನ್ನು ಹೇಳಿದ್ರು ಅವ್ರು ಮೀಡಿಯಾ ಮುಂದೆ. ಬಟ್ ಆ್ಯಕ್ಚುಲಿ ಅಲ್ಲಿ ಹೋಗಿ ನೋಡಿದಾಗ ಒಬ್ಬರು ಮೀಡಿಯಾದವ್ರಲ್ಲಿ ಹೋಗಿ ನೋಡಿದ್ದಾರೆ. ಸೊ ಅವ್ರು ಏನಂತ ಹೇಳ್ತಿದ್ದಾರೆ, ಅಲ್ಲಿ ಎಷ್ಟೊಂದು ತೆಂಗಿನ ಮರ ಇದಾವೆ, ಅಡಿಕೆ ಮರ ಇದಾವೆ. ಸೊ ಎಲ್ಲ ಹೊಲದಲ್ಲಿ ಏನು ಬೆಳೆ ಬೆಳೀತಾರಲ್ಲ, ಸೊ ಎಲ್ಲ ಬೆಳೆನೂ ಕೂಡ ಅಲ್ಲಿ ಬೆಳೀತಿದ್ದಾರೆ. ತೆಂಗಿನ ಸಸಿ ಆಗಿರಬಹುದು, ತೆಂಗಿನ ಮರ ಆಗಿದ್ದಾವೆ, ಅಡಿಕೆ ಗಿಡ ಎಲ್ಲವೂ ಕೂಡ ಮಾಡಿದ್ದಾರೆ. ಇದೇ ಇಲ್ಲ ಅಂತಲ್ಲ. ಆದರೆ ಅಲ್ಲಿ ಯಾವುದೇ ರೈತರು ಇಲ್ಲ, ಅದು ಬರಡು ಭೂಮಿ ಐತಿ, ಏನು ಬೆಳೆಯೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ಅದನ್ನು ಕಂಪ್ನಿ ಕಟ್ತೇವೆ ಅಂತ ಹೇಳಿ ಶಿವಕುಮಾರ್ ಅವರ ಮೀಡಿಯಾದೊಳಗೆ ಹೇಳಿರ್ತಾರೆ. ಬಟ್ ಆ್ಯಕ್ಚುಲ್ ನೋಡಿದಾಗ ಎಷ್ಟು ಸಂಪತ್ಭರಿತ ಭೂಮಿ ಐತ್ರಿ, ಅದು ಎಷ್ಟು ಚಲೋ ಫಲ ಕೊಡಾಕತ್ತೈತಿ. ಆದರೂ ಕೂಡ ಇವರು ಕಬ್ಜಾ ಮಾಡಾಕತ್ತಾರ ಈ ರೀತಿ. ಸಿದ್ದರಾಮಯ್ಯ ಅವರು ತಮ್ಮ ಸ್ವಾರ್ಥಕ್ಕೇನೋ ಮಾಡಿರ್ಬೋದು, ಅವರು ಏನು ದೊಡ್ಡ ಸಾಚ ಅಲ್ಲ. ಅವರು ಕೂಡ ಒಂದು ಲೆಕ್ಕಕ್ಕೆ ಜನಗಳಿಗೆ ಯಾವ ರೀತಿ ಯಾಮರಿಸ್ಬೇಕು, ಯಾವ ರೀತಿ ಇವಾಗ ನಿಮ್ಗೆ ಬಿಫೋರ್ ಹಿಂದೆ ಹೇಳಿದೆ, ನಾನು ಏನಂತ ಹೇಳಿದೆ, ಯುವ ನಿಧಿ ಅಂತೇಳಿ ಕೊಟ್ಟಿದ್ರು ಅವರು. ಈ ಗೃಹಲಕ್ಷ್ಮಿದು ಕೆಲವೊಬ್ರಿಗೆ ಬರಾತೈತಿ, ಕೆಲವೊಬ್ರಿಗೆ ಬರಾತಿಲ್ಲ, ಅದು ಬಿಡ್ರಿ. ಯಂಗಸ್ಟರ್ಗೆ ಯುವ ನಿಧಿದ ಕೊಟ್ಟಿದ್ರು. ಅದು ಎಷ್ಟು ತಿಂಗಳು ಬಂದಿದ್ದು ಗೊತ್ತೇನ್ರಿ? ಕೆಲವೊಬ್ಬರಿಗೆ 3 ತಿಂಗಳ, ಕೆಲವೊಬ್ರಿಗೆ 6 ತಿಂಗಳು. ಅಂದರೆ ಇವರು ಪೂರ್ತಿ ಅವ್ರದ್ದು 5 ವರ್ಷ ಆಯ್ತಪ್ಪ ಅಂತಂದ್ರೆ 5 ವರ್ಷದ ಮಟ್ಟ ಕೊಡ್ಬೇಕನ್ನೋ ಸ್ಕೀಮ್ ಇರ್ತದೆ. ಬಟ್ ಇವ್ರು ಏನು ಮಾಡಿತಾರಂತಂದ್ರೆ ಬರೀ 6 ತಿಂಗಳ ಇಲ್ಲಾಂದರೆ 3 ತಿಂಗಳ ಮಟ್ಟ ಹೋಗಿದ್ದಾರೆ. ಇದೇ ಇನ್ಕಮ್ ಟ್ಯಾಕ್ಸಿಗೆ ಹೋಗಿ ಏನಾದರೂ ಯಾಕೆ ಯುವ ನಿಧಿ ಅಮೌಂಟ್ ಏನು ಬರಾಕತ್ತಿಲ್ಲ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ಇಷ್ಟು ದಿವಸ ಏನು ಬಂದೈತಲ್ಲ ಅದ ನಿಮ್ಮ ಪುಣ್ಯ ಅಂತ ಅನ್ಕೋರಿ, ಮತ್ತು ಹೊಳ್ಳಪಾಸ್ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ, ಇಷ್ಟ ರೀ, ಗೌರ್ಮೆಂಟ್ ಯಾವತ್ತೂ ಹಿಂಗೆ ರೀ, ಯಾವುದೂ ಕೂಡ ಬದಲಾಗಂಗಿಲ್ಲ ಅಂತ ಹೇಳಿ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೂಡ ಈ ರೀತಿ ಹೇಳಿ ಕಳಿಸಿದ್ದಾರೆ. ಸೊ ಇದ್ರೊಳಗೆ ತಿಳ್ಕೊಡ್ರಿ, ಜಸ್ಟ್ ಮಾತು ಎಲೆಕ್ಷನ್ ಗೆಲ್ಲೋ ಮಟ್ಟ ಅಷ್ಟ, ಅದು ಕೊನೆ ತನಕ ನಡ್ಕೊಂಡು ಹೋಗ್ತೈತೋ ಅಥವಾ ನಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಏನಾಗತ್ತೈತೆ ಅಂದ್ರೆ ಈ ಸಂಜೆ ಒಳಗಂದ್ರೆ ಇವತ್ತು ಇವರು ಶಿವಕುಮಾರ್ ಅವರು ಸಿ ಎಮ್ ಆಗಕತ್ತಾರ. ಸೊ ಇದು ಎಲ್ಲ ಕಡೆ ಹರಡಾಕತ್ತೈತಿ. ಯಾಕಂತಂದ್ರೆ ಅವ್ರು ಬಿಫೋರ್ ಹೇಳಿದ್ರು 5 ವರ್ಷ ಅಂತಂದ್ರೆ 2.5. ಸೊ 2.5 ವರ್ಷ ನಾನು ಮುಗ್ದೈತಪ್ಪ, ನನಗೆ ನೀನು ಬಿಟ್ಕೊಡು ನೀನು ಸೀಟ್ ಅಂತ ಶಿವಕುಮಾರ್ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ. ಸೊ ಅದು ಇನ್ನೂ ಮಟ್ಟನೂ ಆಗತ್ತೆ. ಇವಾಗ ನೋಡ್ರಿ, ಸಡನ್ಲಿ ಯಾರಿಗೊಬ್ರಿಗೆ ಒಳ್ಳೆ ಸ್ಥಾನದಲ್ಲಿ ಇಟ್ಟರೆ ಅವ್ರು ಕೆಳಗೆ ಬರೋಕ್ಕೆ ಇಷ್ಟಪಡಲ್ಲ. ಸೊ ಸಿದ್ದರಾಮಯ್ಯ ಒಂದು ಅದೇ ಗತಿ ಆಗೈತಿ ಈಗ. ಅಲ್ಲ, ಸಿದ್ದರಾಮಯ್ಯ ಕಡೆ ಸರ್ಕಾರ ಇದ್ದಾಗಲ ಹೊಯ್ಕೊಂಡು ತಿನ್ನೋ ಹಂಗೆ ಮಾಡ್ಯಾನ ಜನ. ಇನ್ನು ಶಿವಕುಮಾರ್ ಅವ್ರ ಕಡೆ ಬಂತಂದ್ರೆ ಹೆಣನ ಎತ್ತಾನ ಅಂತೇಳಿ ಎಲ್ಲೋ ಒಂದು ಕಡೆ ಅನ್ಸಾಕತ್ತೈತಿ. ಯಾಕಂತಂದ್ರೆ ಶಿವಕುಮಾರ್ ನೋಡೋಕೆ ಹೆಂಗದ ನಾವು, ಯಾಕಂತಂದ್ರೆ ಗುಂಡಾಗರ್ದಿ ಮಾಡಿ ಅದು ಮಾಡಂಗಿಲ್ಲ ಇದು ಮಾಡಂಗಿಲ್ಲ ಅಂಥೇಳಿ ಸುಮ್ಮ ಅದು ಎಷ್ಟು ಧೈರ್ಯದಿಂದ ಸುಳ್ಳು ಹೇಳೋಕೆ ಎಷ್ಟು ಧೈರ್ಯ ಬರ್ತೈತ್ರಿ ಅವ್ರಿಗೆ. ಸತ್ಯ ಹೇಳೋಕ್ಕೆ ಕೆಲವೊಬ್ರು ಹಿಂಜರಿತಾರೆ. ಅಂಥದ್ರಾಗ ಇವನು ಸುಳ್ಳು ಅದು ನಿಷ್ಠೂರವಾಗಿ ಯಾವುದೇ ರೀತಿ ಒಂದು ಪ್ರೂಫ್ ಇಲ್ಲದೆ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳಿ ರೈತರ ಕಡೆ ಹೊಲಗಳನ್ನು ಕಸ್ಕೊಳಕತ್ತಾನಿವ. ಇಂಥವ್ನು ಮತ್ತು ಸಿ ಎಮ್ ಆಗಿ ಬಂದ್ರೆ ದೇಶ ಅನ್ನೋದು ಹೆಣ ಎತ್ಕೊಂಡು ಹೋಗ್ಬಿಡ್ತೈತೆ. ಒಬ್ಬರು ನರಪಿಳ್ಳನೂ ಉಳಿಯಂಗಿಲ್ಲ ಇವನ ಕಡೆ ಸರ್ಕಾರ ಬಂದ್ರೆ. ಅದೇ ಹೇಳ್ತೇವಲ್ಲ, ಓಟ್ ಹೋಗಿಂತ ಮುಂಚೆ ಯೋಚನೆ ಮಾಡ್ರಿ ಅಂತೇಳಿ. ಆ ಯೋಚನೆ ಮಾಡೋಕ್ಕಾಗಂಗಿಲ್ಲ. ಯಾಕೆ ಹೇಳ, ಅವಾಗ ಬೇಕಾಗಿರ್ದೇನೆ ರೊಕ್ಕ, ಅವ್ರು ಏನು ಕೊಡ್ತಾರೆ ಬೆನಿಫಿಟ್ಟು, ಅದಾದಮೇಲೆ ಹೊಯ್ಕೋರಿ ಈಗ ಎಲ್ಲರೂ ಕೂತ್ಕೊಂಡು ಅನ್ನೋಂಗೆ ಆಗೈತಿ ಈಗ. ಅದಕ್ಕೆ ಹೇಳ್ತಾರೆ, ಓಟ್ ಅನ್ನೋದು ಬಹಳ ಅಮೂಲ್ಯವಾಗಿರ್ತೈತಿ ನಮ್ಮ ಕೈಯಾಗ. ಎದಕ್ಕವ್ರು ನಮ್ಮ ಬೆನ್ನಿಂದ ಬೀಳ್ತಾರೆ, ಒಂದು ಬೆನ್ನಿಂದ ಯಾವನೋ ಒಬ್ಬರು ಬೀಳತ್ತಾರಪ್ಪ, ಇದು ಮಾಡು ಅದು ಮಾಡು ಅಂಥೇಳಿ. ಸೊ ಸುಮ್ಮನೆ ಯಾರು ಬೀಳಂಗಿಲ್ಲ. ಯಾಕಂದ್ರೆ ಅದ್ರ ಪ್ರಾಫಿಟ್ ಇರ್ತೈತ್ರಿ. ಅಷ್ಟು ಪ್ರಾಫಿಟ್ ಇದ್ದಿದ್ದಕ್ಕೆ ಬಿಡ್ತಾರೆ. ನಾವು ಏನು ಮಾಡ್ತೇವೆ, ನಮ್ಗೇನು ಇವತ್ತಿರ್ತೀವಿ ನಾಳೆ ಹೋಗ್ತೀವಿ, ನಮಗೇನಾಗೋದೈತೆ ಅಂತ ಹೇಳಿ ನಾವು ಅದನ್ನು ಅಸಡ್ಡೆಯಾಗಿ ತೊಗೊಂಡ್ಬಿಡ್ತೇವೆ. ಯಾಕಂತಂದ್ರೆ ನಾವು ಮನುಷ್ಯರ ಬುದ್ಧಿನ ಅಷ್ಟೆಲ್ಲ, ಇರೋದೊಂದಿನ ಹೋಗೋದೊಂದಿನ ಅನ್ನೋ ಟ್ಯಾಗ್ಲೈನ್ ಹಿಡ್ಕೊಂಡ್ಬಿಟ್ಟೇವೆ. ಆದ್ರೆ ಅಭಿವೃದ್ಧಿ ಆಗಬೇಕು, ನಮ್ಮ ದೇಶ ಮುಂದೆ ಹೋಗಬೇಕು, ಬರೀ 4 ಮಂದಿ ಮನಸ್ಸೊಳಗೆ ಅಷ್ಟೇ ಇದ್ರೆ ಅಲ್ರಿ ಅಭಿವೃದ್ಧಿ ಆಗಬೇಕು ಅನ್ನೋದು. ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿನೊಳಗೂ ಇರಬೇಕದು. ಈ ರೀತಿ ಅಭಿವೃದ್ಧಿ ಆಗಬೇಕು, ಈ ರೀತಿ ಆಗಬೇಕಂತ. ಇವಾಗ ನೋಡ್ರಿ, ತಿನ್ನೋಕೂಳ್ನ ತಿಂತೇವಲ್ಲ, ಎಲ್ಲರೂ ತಿಂತೇವದಿಲ್ಲ, ಅದ್ರ ಮೇಲೆ ರೇಟ್ ಎಷ್ಟಾಗೈತಿ, ಪೆಟ್ರೋಲ್ ರೇಟ್ ಎಷ್ಟಾಗೈತಿ, ನಾವು ಬಟ್ಟೆ ಧರಿಸುವಂಥ ರೇಟ್ ಎಷ್ಟಾಗೈತಿ, ಮೇಲಿನ ಮೇಲೆ ರೇಟ್ ಜಾಸ್ತಿನೇ ಆಗತ್ತೈತಿ. ಆದರೂ ಏನೋ 2,000 ರೂಪಾಯಿ ಕೊಡಾಕತ್ತಾನ, 2,000 ರೂಪಾಯಿ ಯುವ ನಿಧಿ ಕೊಡಾತಾನ, ಗೃಹಲಕ್ಷ್ಮಿ ಕೊಡಾಕತ್ತಾನ, ಅದನ್ನು ಕೊಡಾದಾನ, ಇದನ್ನು ಕೊಡಾತಾನ. ಆದರೆ 10 ವರ್ಷ ಅಲ್ಲಿ ಜಕ್ಕೊಳಕತ್ತಾರ. ಇದು ನಮ್ಮ ಸರ್ಕಾರ. ಸಪೋಸಿಗೆ ಏನೋ ಶಿವಕುತು ಅವನ ಹೆಸರೇ ನೆನಪಾಗ್ತಿಲ್ಲ, ಶಿವಕುಮಾರಿಗೆ ಏನೋ ಸದ್ಯಕ್ಕೆ ಸಿ ಎಮ್ ಆದ್ರಂತ ಇಡೀ ಸ್ಮಶಾನ ಆಗ್ಬಿಡ್ತದೆ. ಯಾಕಂತಂದ್ರೆ ಅವನ ಕೈಯಲ್ಲಿ ಅಧಿಕಾರ ಬಂತಂದರೆ ಸರ್ವನಾಶ. ಇದಂತೂ
ಎನಿವೇ ನೋಡೋಣ ಏನಾಕೈತೆ ಅಂಥೇಳಿ. ಯಾಕಂತಂದ್ರೆ ನಾವು ಜನ ಹೆಂಗೆ ಗೊತ್ತೇನ, ಏನು ಆಟ ಆಡಾಕತ್ತೈತಲ್ಲ ಅದನ್ನ ನೋಡಕ್ಕಂತ ಹುಟ್ಟಿರ್ತೇವೆ, ನಾವು ಕುಂತಿರ್ತೇವೆ. ಯಾಕಂತಂದ್ರೆ ಧೈರ್ಯವಾಗಿ ನಿಂತು ಮಾತಾಡೋ ಕೆಪಾಸಿಟಿ ಯಾರಿಗೂ ಇರೋಂಗಿಲ್ಲ. ಹಿಂಡಾಗಿ ಬಂದಾಗ ಒಂದು ಸ್ವಲ್ಪ ದಿನ ಅಷ್ಟು ಬಿಸಿ ಇದ್ದಾಗ ಅಷ್ಟೇ ಅದು ಹಿಂಗೆ ಇವಾಗ ನೋಡಿ ಯಾವುದೋ ಕಾಕ್ರೋಚ್ ಪಕ್ಷ ಒಂದು ಬರೋದೈತಲ್ಲ, ಒಂದು 2 ದಿನ ಹವಾ ಮಾಡ್ತಾ ಅದಾದ್ಮೇಲೆ ಸೈಲೆಂಟ್ ಆಯ್ತು. ಅದು ಅದರದ್ದು ಏನೇನು ಸ್ಕೀಮ್ಸ್ ಐತೋ ಏನೋ ಎಂತ ಗೊತ್ತಿಲ್ಲ. ನಾ ಹೇಳ್ತೇನೆ ಕೇಳ್ರಿ, ನೀವೇನಾದ್ರು ಅಂಥದ್ದೇ ಒಂದು ಒಳ್ಳೆ ಮತದಾರರೇ ಆಗಿದ್ದರೆ, ಒಳ್ಳೆ ಪ್ಯೂರ್ ಮ್ಯಾನ್, ಬರೀ ಜನದ ಸಲುವಾಗಿ ಇರುವಂತಹ ವ್ಯಕ್ತಿಗಳನ್ನು ಹುಡುಕಿನ ವೋಟ್ ಮಾಡಿರಿ. ಎಕ್ಸಾಂಪಲ್ ನನ್ನ ಒಪಿನಿಯನ್ನ ಸಜೆಷನ್ಸ್ ಅಂತ ಹೇಳಿದೆ ವಿಡಿಯೋ ಮಾಡುವಾಗ. ಪ್ರಜಾಕೀಯ ಅಂತ ಐತೆ ನೋಡ್ರಿ, ಆ ಟೈಟಲ್ ಒಳಗೆ ಐತಿ ಪ್ರಜೆಗಳಿಂದ ಅಂತ ಹೇಳಿ. ಪ್ರಜೆಗಳಿಂದ ಅಂದರೆ ನಾವು ರಾಜರಾಗೋಣ್ರಿ, ಒಂದು ಸಲ ಆಳ್ವಿಕೆ ಮಾಡೋಣ ನಾವೇ ನಿಂತ್ಕೊಂಡು. ಬರೀ ಅವ್ರ ಕೈಗೆ ಆಳ್ವಿಕೆ ಕೊಟ್ಬಿಟ್ಟು ನಾವು ಅವ್ರ ಕಡೆ ಜೀತದಾಳಂಗಿದ್ದು ಅಂಥ ಜೀವನ ಮಾಡೋಕ್ಕಿಂತ ಪ್ರಜಾಕೀಯನ ಒಂದ್ಸಲ ತಂದುಬಿಟ್ಟು ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ. ಇವರು 10 ವರ್ಷ 20 ವರ್ಷದಿಂದ ಬರೇ ಇಂಥವೇ ದಗಲ್ಬಾಜಿ ಮಾಡ್ತಾನೇ ಬಂದಿದ್ದಾರೆ. ಯಾವುದಾದ್ರು ಒಂದು ಹೊಸ ಪಕ್ಷ ಬಂದಾಗ ಏನು ಅಭಿವೃದ್ಧಿ ಮಾಡ್ತೈತಿ ಅಂತೇಳಿ ನೋಡಬೇಕಾಗುತ್ತೆ. ಎಲ್ಲದಕ್ಕೂ ಅವಕಾಶ ಕೊಡಬೇಕಾಗತ್ತೆ. ನಾವು ಒಂದಕ್ಕೇ ಹಿಡ್ಕೊಂಡು ಕುಂದಿರಬಾರ್ದು, ಬೋರ್ ಆಗುತ್ತೆ. ದಿನ ಅನ್ನ ಸಾರು ತಿನ್ನಾಕತ್ರೆ ಹೌದಲ್ಲ, ಸ್ವಲ್ಪ ಅವಾಗವಾಗ ಪುಲಾವು ಬಿರಿಯಾನಿ ಬೇಕು. ಸೊ ನೋಡೋಣ, ಇನ್ನು 5 ವರ್ಷ ಪ್ರಜಾಕೀಯಕ್ಕೆ ಸಪೋಸ್ ಏನಾದ್ರು ಬಂದರೆ ನಿಜವಾಗ್ಲೂ ನೋಡೋಣ ಏನು ಅಭಿವೃದ್ಧಿ ಆಗುತ್ತೆ ಅಂತ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂದರೆ ಶಿವಕುಮಾರ್ ಅವರು CM ಆಗ್ತಾರಾ ಇಲ್ವಾ ಅಂತೇಳಿ ಇವತ್ತು ಡಿಸೈಡ್ ಆಗ್ತೈತಿ. ಲೆಟ್ಸ್ ಸಿ. ಸೊ ಈ ಒಂದು ವಿಡಿಯೋ ಜಸ್ಟ್ ಸಜೆಷನ್ಸ್ ವಿಡಿಯೋ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನೋಡೋಣ ಯಾವ ರೀತಿ ಹೋಗ್ತೈತಿ, ಎತ್ತ ಹೋಗ್ತೈತಿ ನಮ್ಮ ಕರ್ನಾಟಕ ರಾಜ್ಯ, ನೋಡೋಣ.